ಸ್ನೇಹಿತರೆ, ಒಂದು 12 kg ವೆಯ್ಟ್ ಲಾಸು ವಿತಿನ್ ಜಸ್ಟ್ 3 ಮಂತ್ಸಲ್ಲಿ. ಅಂದರೆ ಇಟ್ ಈಸ್ ಎಸ್ಪೆಷಲಿ ವಯಸ್ಸು 45-50 ಆಯ್ತು ಅಂತಂದರೆ, ವೆದರ್ ಜೆಂಟ್ಸ್ ಆಗ್ಬೋದು, ಲೇಡೀಸ್ ಆಗ್ಬೋದು, ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸಾರು 3 ಮಂತ್ಸಲ್ಲಿ 12 kg ವೆಯ್ಟ್ ಲಾಸ್ ಮಾಡಿದರೆ, ಮತ್ತು ಫ್ಯಾಟಿ ಲಿವರ್ ಹೋಗಿದೆ ಅವ್ರಿಗೆ. ಸೊ ಅವರಲ್ಲಿ ಏನು ಡಯಟ್ ಮಾಡಿದ್ರು ಅಂತ ನಾವು ತಿಳ್ಕೊಳ್ಳೋಣ. ಮೇಡಮ್ ಹೇಳ್ತಾರೆ. ಮೇಡಮ್, ನಿಮ್ಮ ತಂದೆಯವ್ರು ನೋಡಿದಾರಲ್ಲ ಮತ್ತೆ, ಸೊ ಅವಾಗ ಇರೋ ಕಂಡೀಷನ್ಗೆ ಇವಾಗ ಇರೋ ಕಂಡೀಷನ್ಗೆ? ಹೌದು, ಅವರು ಅಂಗಡಿಯಲ್ಲಿ ಜಾಸ್ತಿ ವೆಯ್ಟ್ ಎತ್ತಿರ್ತಾರೆ, ಮತ್ತು 24 hours ಅವ್ರದ್ದು ವರ್ಕ್ ಮಾಡ್ತಿರ್ತಾರೆ. ಅವರು ಬೆಳಗ್ಗೆ 4 o'clock ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ 8ವರೆಗೂ ಫುಲ್ಲು ಐಟಮ್ಸ್ ಎತ್ತೋದು, ಫುಲ್ ವೆಯ್ಟು. ಇವಾಗ ಅವ್ರಿಗೆ ನಿಂತಕ್ಕಾಗ್ತಿಲ್ಲ. ಅವರು ಆಚೆ ಕಡೆ ಎಲ್ಲ ಫುಲ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡ್ರು. ಅವ್ರಿಗೆ ಗೊತ್ತಾಗಿಲ್ಲ ಒಳಗಡೆ ಏಟಾಗೈತೆ ಅಂತ. ಅವ್ರ ಮೇಲ್ಗಡೆ ಜಾಸ್ತಿ ಟ್ರೀಟ್ಮೆಂಟ್ ತೊಗೊಳ್ತಿದ್ರು. ಅವ್ರಿಗೆ ಇವಾಗ ಸ್ಕ್ಯಾನಿಂಗ್ ಮಾಡಾದ್ಮೇಲೆ, ಎಕ್ಸ್ರೇ ತೆಗ್ದಾದ್ಮೇಲೆ ಗೊತ್ತಾಯಿತು ಒಳಗಡೆ ಆಗಿರುತ್ತೆ, ಜೆಲ್ ಹೋಗೈತೆ ಅಂದ್ಕೊಂಡು. ಇವಾಗ ಅವರು ವೆಯ್ಟ್ ಓಕೆ ಲಾಸ್ ಮಾಡಿದ್ದಾರೆ. ಫುಲ್ ಫ್ಯಾಟಿ, ಹೊಟ್ಟೆ ಎಲ್ಲ ಫುಲ್ ಜಾಸ್ತಿ ಇತ್ತು. ಇವಾಗ ಹೇಳ್ಬೇಕಂದ್ರೆ ಅವ್ರಿಗೆ ಬಟ್ಟೆಗಳೇ ಯೂಸ್ ಆಗ್ತೈತೆ, ಆ ಥರ ಆಗ್ಬಿಟ್ಟೈತೆ ಅವ್ರಿಗೆ ಫುಲ್ ವೆಯ್ಟ್ ಲಾಸ್. ನಮಗಂತೂ ಖುಷಿ ಆಗ್ತೈತೆ. ವೆಯ್ಟ್ ಲಾಸ್ ಫಸ್ಟ್ ಮಾಡಬೇಕಾಗಿದ್ದು ಅವ್ರಿಗೆ ಆಗೈತೆ. ಇವಾಗ ಬರೀ ನೋವು ಓಕೆ 15% ಕಡಿಮೆ ಐತೆ, ಮೊದಲಿಗಿಂತ ಬೆಟರ್. ಬರೀ ಇವಾಗ ಸ್ವಲ್ಪ ಕಾಲು ಮರ್ಚಿದ್ರೆ, ವಾಶ್ರೂಮ್ಗೆ ಹೋದಾಗ, ಮತ್ತು ಅಂಗಡಿಯಲ್ಲಿ ಜಾಸ್ತಿ ಹೊತ್ತು ನಿಂತಿದ್ರೆ ಒಂದು ಸ್ವಲ್ಪ ನೋವ್ತೈತೆ. ವೆಯ್ಟ್ ಲಾಸ್ ಮಾಡೋಕ್ಕೆ ಅವ್ರು ಏನು ಪಥ್ಯ ಮಾಡಿದ್ರಿ ಸರ್? ನೀವು ಏನು ಡಯಟ್ ಮಾಡಿ? ಕೊಬ್ಬರಿ ತಗೊಳ್ತೀನಿ, ಜ್ಯೂಸ್ ತಗೊಳ್ತೀನಿ, ಬೆಳಗ್ಗೆ ನಾಷ್ಟ ಮಾಡ್ಕೊಳ್ತೀನಿ, 2 ಇಡ್ಲಿ ತಿನ್ಕೊಳ್ತೀನಿ. ನೀವು ತಿನ್ಬೇಡ ಅಂತ ಹೇಳಿದಿರ, ಆದರೆ 2 ಇಡ್ಲಿ ತಿನ್ಕೊಳ್ತೀನಿ. ಮಧ್ಯಾಹ್ನ ಊಟ ಮಾಡ್ತೀನಿ, ಸಂಜೆ ಊಟ ಮಾಡಲ್ಲ. ಬಾದಾಮಿ, ಪಿಸ್ತಾ, ಗೋಡಂಬಿ, ಹುನಿ ಹಾಕೊಳ್ತೀನಿ, ಅಕ್ರೋಟು, ತೆಂಗಿನಕಾಯಿ, ಒಂದು ಚಿಕ್ಕ ತೆಂಗಿನಕಾಯಿ ತಿಂತೀನಿ. ಸಂಜೆ ಊಟ ಅದೇನೆ, ಬೇರೆ ಏನು ತಿನ್ನಲ್ಲ. ಒಂದೇ ಟೈಮ್ ಅವ್ರು ರೈಸ್ ಐಟಮ್ ಅದೇನಾದ್ರೂ ತಿಂತಿರೋದಷ್ಟೇ. ಒಂದೇ ಟೈಮೇ ತಿನ್ಬೇಕು, ಕಾರ್ಬೋಹೈಡ್ರೇಟ್ ಒಂದೇ ಟೈಮೇ ಹೋಗ್ಬೇಡಿ. ಸಂಜೆ ಕಂಟ್ರೋಲ್ ಆಗುತ್ತೆ, ಏನು ತೊಂದರೆ ಆಗಲ್ಲ.